ನಡುವಿನಲ್ಲಿ ಮುಖ್ಯ ಅತಿಥಿಗಳ ಮುಖ್ಯ ವ್ಯಕ್ತಿಗಳು ಪ್ರವೀಣ್ ಶಾಲು ಅವರ ಒಂದು ವಿಶೇಷವಾದಂಥ ಒಂದು ದಿನ ಇರುತ್ತದಲ್ಲ, ಮದುವೆ. ಅಲ್ಲೆಲೂಯ. ಈ ಮದುವೆ ಎಂಬುದನ್ನು ದೇವರ ವಾಕ್ಯದ ಪ್ರಕಾರವಾಗಿ ನಾವು ನೋಡೋದಾದರೆ ಇಬ್ರಿಯ ಪುಸ್ತಕ 13ನೇ ಅಧ್ಯಾಯ ಬಹಳ ಸ್ಪಷ್ಟವಾಗಿ ಇಲ್ಲಿ ದೇವರ ವಾಕ್ಯಗಳು ಹೀಗೆ ಬರೆಯಲ್ಪಟ್ಟಿದೆ. 4ನೇ ವಚನ ಓದಿಕೊಳ್ಳುವಾಗ ಅದರಲ್ಲಿ ಒಂದು ಮೊದಲನೇ ಮಾತ್ರ ಓದಿಕೊಳ್ಳು. ಇಬ್ರಿಯ ಪುಸ್ತಕ 13ನೇ ಅಧ್ಯಾಯ 4ನೇ ವಚನ. ಈ ಒಂದು ದಿನ ಪ್ರವೀಣ್ ಶಾಲು ಇವಿಬ್ಬರ ಗಮನ ದೇವರ ವಾಕ್ಯದ ಮೇಲೆ ಒಂದು ಸತ್ಯ ಇರುತ್ತೆ. ನಾವು ಬಹಳ ಮದುವೆಗಳನ್ನ ನೋಡಿದ್ದೀವಿ, ಬಹಳ ಮದುವೆಗಳನ್ನ ನಾವು ನಡೆಸಿದ್ದೀವಿ. ಅದರಲ್ಲಿ ಕೆಲವೊಂದು ಬಡವರ ಮದುವೆ, ಕೆಲವರು ಸ್ವಲ್ಪ ಶ್ರೀಮಂತರ ಮದುವೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ. ಪ್ರಾರಂಭದಲ್ಲಿ ಆತನಿಗೆ ಅಂತ್ಯದಲ್ಲಿ ಆತನೇ ಇರ್ತಾನೆ. ಆದರೆ ಅನೇಕ ಸಮಯ ನಾವು ಮನೆ ಕಟ್ಟುವಾಗಲಾಗಲಿ, ಒಂದು ಬಿಸ್ನೆಸ್ ಮಾಡುವಾಗಲಾಗಲಿ, ಮದುವೆ ಮಾಡುವಾಗಲಾಗಲಿ, ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ಆರಂಭದಲ್ಲಿ ದೇವರನ್ನು ಕುಡಿದೀವಿ. ತೊಂದರೆಗೆ ತಗೊಳ್ಳಕೊಂಡಾಗ ದೇವರ ಅಂತ ಬಾಯಿ ಪಡ್ಕೊಳ್ತೀವಿ. ಅವಾಗ ಕರ್ತನು ಸಕ್ಕದಾಗಿ ಆಟ ತೋರಿಸ್ತಾನೆ. ಬರಲ್ಲ ಆತನು ಆರಂಭದಲ್ಲಿ ನಾವು ಆತನ ಇಡಬೇಕು. ಬಡತನದಲ್ಲಿ ಮದುವೆ ನಡೆದಿದೆ, ಕೋಟಿಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿದ್ದಾನೆ. ಆದರೆ ಆ ಮದುವೆ ಅವತ್ತಿನ ದಿವಸ ಬಹಳ ಸಂಭ್ರಮವಾಗಿರ್ತದೆ. ಇಬ್ಬರು ನೋಡಿದ್ರೆ ಹೆಂಗೆ ಕ್ವೀನ್ ಅಂಡ್ ಕಿಂಗ್ಸ್ ತರ, ಕಿಂಗ್ ಅಂಡ್ ಕ್ವೀನ್ ತರ ಕಾಣಿಸಲ್ಲ. ಇವತ್ತು ಒಂದು ದಿನ ಮಾತ್ರ ಹಿಂಗೆ ಕಾಣಿಸ್ಬೋದು, ನಾಳೆ ನೋಡಿದ್ರೆ ಹಿಂಗೆ ಕಾಣಿಸಲ್ಲ, ಬೇರೆ ಬೇರೆ ಇರ್ತಾರೆ ಅವರು. ನನಗೆ ಯಮನ ಕಾಲದಲ್ಲಿ ನನಗೆ ನಮ್ದು ಒಂದು ಮಿನಿಸ್ಟ್ರಿ ಹೀಗಿತ್ತು. ನಮ್ಮ ಒಂದೇ ಊರಿನವರು ತಿರುನೆಲ್ವೇಲಿ ಕೇಳಿದ್ದೇನೆ, ಗೊತ್ತಿರೋದಿಲ್ಲ. ಪಾಸ್ಟರ್ಸ್ಗಳೆಲ್ಲ ಗೊತ್ತು. ತಮಿಳುನಾಡಿನ ತಿರುನೆಲ್ವೇಲಿ ಅಂತ ಏನ್ತಿಗೆ ಫೇಮಸ್ ಅಂದರೆ ಹಲ್ವಾ ಕೊಡೋದಕ್ಕೆ ಫೇಮಸ್ ಊರು, ಹಲ್ವಾ ಊರನ್ನು. ನಾವು ಯವನ ಕಾಲದಲ್ಲಿ ಒಂದು ಟೀಮ್ನಲ್ಲಿ ನಾವು ಸೇವೆ ಮಾಡ್ತಿದ್ದಾಗ ಅಲ್ಲೂಯ ಮದುವೆಯಲ್ಲಿ ಬಡತನದ ಮದುವೆಯಿಂದ ಸಿರಿತನದ ಮದುವೆಯಲ್ಲಿ ಇದೆ. ಆದರೆ ಆ ಮದುವೆಯ ದಿವಸಕ್ಕಿಂತ ಮದುವೆಯ ನಂತರ ಬಾಳುವಂತ ಜೀವಿತ ನೋಡಿ, ಅದು ಬಹಳ ಪ್ರಾಮುಖ್ಯವಾದ ಜೀವಿತ. ಆ ಜೀವಿತದಲ್ಲಿ ದೇವರ ಅನುಗ್ರಹ ಇಲ್ಲದೆ ಯಾರು ಜೀವನ ಮಾಡಕ್ಕಾಗಲ್ಲ. ಎಂತ ದೊಡ್ಡದಾದಂತ ಒಂದು ಬಿಲ್ಡಿಂಗ್ ಕಟ್ಟಿಬಿಡ್ಬೋದು, ಕೋಟಿಗಟ್ಟಲೆ ದುಡ್ಡು ಸಮಾಧಿ ಮಾಡಿಬಿಡ್ಬೋದು. ಆದ್ರೆ ದೇವರ ದಯೆ, ದೇವರ ಅನುಗ್ರಹ, ದೇವರ ಕೃಪೆ, ದೇವರ ಪ್ರಸನ್ನತೆ, ದೇವರ ಕಾಯುವಿಕೆ, ದೇವರ ಆಶೀರ್ವಾದ, ದೇವರ ಕೊಡುವಂತ ಸಮಾಧಾನ ಇಲ್ಲದೆ ದಾಂಪತ್ಯದ ಜೀವಿತದಲ್ಲಿ ಸಂತೋಷ ಅನುಭವಿಸೋದಕ್ಕೆ ಯಾವ ಮನುಷ್ಯ, ಯಾವ ಹುಡುಗಿ ಕೈಲಾಗಲ್ಲ. ಯಾಕಂತಂದ್ರೆ ಎಂತ ಹುಡುಗಿ ಬದಲಾದಾಗ ಅದರ ದೇವರ ವಾಕ್ಯ ಹೇಳ್ತಾ ಇದ್ದಾರೆ, ಯೆಹೋವನು ಮನೆಯನ್ನು ಪಟ್ಟಣವನ್ನು ಕಾಯುವಂತನಾಗಿರುತ್ತಾನೆ. ಸೊ ಆದ ಕಾರಣ ನಮ್ಮ ಆರಂಭದಲ್ಲಿ ಮದುವೆಗೆ ಕರ್ತನಿರಬೇಕು. ಈಗ ನಾವೆಲ್ಲ ಬಂದಿದ್ದೀವಿ, ಪಾಸ್ಟರ್ಸ್ ಎಲ್ಲ ಗಂಡ ಸೇವಕರು. ಒಂದು ಕುಟುಂಬ ಆಶೀರ್ವಾದವಾಗಿರ್ಬೇಕಂತಂದ್ರೆ ಮದುವೆಯ ಪ್ರಾರಂಭದ ಅಂತ್ಯದವರೆಗೂ ನಮ್ಮ ಕುಟುಂಬದ ದಾಂಪತ್ಯದ ಜೀವಿತದ ಒಳಗೆ ಕರ್ತನ್ನ ಸನ್ಮಾನಿಸಬೇಕು. ಎವ್ರಿ ಡೇ ಬೆಳಗ್ಗೆ ಎದ್ದು ತಕ್ಷಣ ಅದನ್ನು ಕಲಿಬೇಕು. ದೇವರ ಇವತ್ತಿನ ದಿವಸ ಕುಟುಂಬ ನಡೆಸಕ್ಕೆ ನನಗೆ ಬೇಕು, ನನ್ನ ನಡುವಿನಲ್ಲಿ ಪಾಲ್ಗೊಳ್ತೇನೆ. ಇವತ್ತು ನಾನೊಂದು ಪ್ರಶ್ನೆ ಕೇಳ್ತೇನೆ. ಇವತ್ತು ಆತ್ಮೀಯವಾದ ದೇವ ಮಕ್ಕಳು, ನಾನು ಪ್ರಶ್ನೆ ಕೇಳ್ತೀನಿ. ಇವತ್ತು ಬೆಳಗ್ಗೆ 200-300 ಜನ ಬಂದಿರ್ಬೋದು, ಒಂದು 500 ಜನ ಬಂದಿರ್ಬೋದು. ಸಂಬಂಧಿಕರೆಲ್ಲ ಬಂಡರೆಲ್ಲ ಆಗಲಿ, ಡೆಕೋರೇಷನ್ ಮಾಡಿ ಆಯ್ತು, ಎಲ್ಲ ಮಾಡಿ ಆಯ್ತು. ನೀವಿಬ್ರು ಬೆಳಗ್ಗೆ ಪ್ರೇಯರ್ ಮಾಡಿದ್ರ? ಏನಂತ ಪ್ರೇಯರ್ ಮಾಡೋದು? ಕರ್ತನ ಮದುವೆಗೆ ಬರ್ಬೇಕಂತ ಪ್ರೇಯರ್ ಮಾಡಿದ್ರ? ಅದೆಲ್ಲ ಇಲ್ಲ, ಸುಮ್ಮನೆ ಹೆಸರು ಚೆನ್ನಾಗಿ
ಮೊದಲೇ ಮಾಡಿ ಅಂದ್ರೆ ಈಗ ನಾವು ಪ್ರಾರ್ಥನೆ ಮಾಡಿ ಕರ್ತನೆ, ಇಲ್ಲಿ ನಮ್ಮನ್ನ ಈ ತಂಜಾವೂರು ಗೊಂಬೆ ತರ ಅಲಂಕಾರ ಮಾಡಿ ಕೊಂಡಿಸಿಲ್ಲ, ನಾವಿಲ್ಲಿ ಬಂದಿರುವುದು ನಿನ್ನ ಪ್ರಸನ್ನತೆ ನಿನ್ನ ಆಶೀರ್ವಾದ ನಿನ್ನ ಆಶೀರ್ವಾದ ನಮ್ಮ ಜೀವಿತಗಳಲ್ಲಿ ಜನ ಹೇಳ್ತಾರೆ. ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮದುವೆ ನೆನ್ನೆ ಇವರಿಗೆ ಮ್ಯಾರೇಜ್ ಕೌನ್ಸಿಲಿಂಗ್ ಇತ್ತು. ಒಂದು 3 ಅವರ್ ಆಯ್ತಾ, 3 ಗಂಟೆ ಕೊಂಡಿಸ್ಕೊಂಡು ನೆನ್ನೆ ಒಳ್ಳೆ ಇದು ಈ ಮಿಕ್ಸಿನಲ್ಲಿ ಇದು ರುಬ್ತಾರಲ್ಲ ಮಸಾಲೆ ರುಬ್ಬತ್ತಾರೆ, ಅದನ್ನ ನೆನ್ನೆ ಸ್ವಲ್ಪ ರುಬ್ಬಿದ್ವಿ ಅಲ್ಲ. ಏನಂತಂದ್ರೆ ಮದುವೆ ಚಿಕ್ಕ, ಯಾಕಂದ್ರೆ ಇವತ್ತು ಮದುವೆ ಅಂತಂದ್ರೆ ಕೆಲವರಿಗೆ ಅದು ಮದುವೆಯ ಒಂದು ಮಹಿಮೆ ಗೊತ್ತಿಲ್ಲ, ಘನತೆ ಗೊತ್ತಿಲ್ಲ, ಗೌರವ ಗೊತ್ತಿಲ್ಲ, ಮದುವೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ಮದುವೆ ಅಂತಂದ್ರೆ ಎಂತ, ಒಳ್ಳೆ ಮೇಕಪ್ ಮಾಡಬೇಕು, ಒಳ್ಳೆ ಶೂಟ್ ಹಾಕ್ಬೇಕು, ಒಳ್ಳೆ ಸೆಲ್ಫಿ ಹೊಡಿಬೇಕು, ಬಿರಿಯಾನಿ ಮಾಡಬೇಕು, ಆಮೇಲೆ ಇನ್ನೇನು ಬಟ್ಟೆ ಹಾಕ್ಬೇಕು, ಫೋಟೋ ಹಾಕ್ಬೇಕು, ಇಷ್ಟೇ ಮದುವೆ ಅಂತ ಅನ್ಕೊಂಡವ್ರೆ. ಆದ್ರೆ ದೇವರ ವಾಕ್ಯ ಹೇಳ್ತಾ ಇದ್ದೆ ಇಲ್ಲಿ ಇಬ್ರೇ ಪುಸ್ತಕ 13ನೇ ವಚನದಲ್ಲಿ, ವಿವಾಹವು ಸರ್ವರಲ್ಲಿಯೂ ಗೌರವವುಳ್ಳದಾಗಿರಬೇಕು. ವಿವಾಹವು ಸರ್ವರಲ್ಲಿ ಏನಿರಬೇಕು? ದಾಂಪತ್ಯವು ಮಾನ್ಯವಾದದೆಂದು ಎಲ್ಲರೂ ಎಣಿಸಬೇಕು. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಬೈಬಲ್ನಲ್ಲಿ ತಂದೆ ತಾಯಿ ಮಕ್ಕಳು, ತಂದೆ ತಾಯಿ ಮಕ್ಕಳ ಸಂಬಂಧ ಇದೆಯಲ್ಲ, ಈ ಸಂಬಂಧಕ್ಕೆ ದೇವರು ತನ್ನನ್ನು ಹೋಲಿಸಲಿಲ್ಲ. ಕೇಳಿಸ್ಕೊಳ್ತಾ ಇದ್ದೀರಾ? ಅಣ್ಣ ತಮ್ಮ ಸಂಬಂಧಕ್ಕೆ ದೇವರು ತನ್ನನ್ನು ಹೋಲಿಸಲಿಲ್ಲ. ಇನ್ನು ಮಾಮ, ಅತ್ತೆ, ಸೊಸೆ ಇದಕ್ಕೆಲ್ಲ ಕರ್ತನು ತನ್ನನ್ನು ಹೋಲಿಸಿ ಮಾತಾಡಿಲ್ಲ. ಆದರೆ ಈ ಗಂಡ ಹೆಂಡತಿಯಿಂದ ಬರುವಾಗ ಮಾತ್ರ ಕರ್ತನು ಹೇಳ್ತಾ ಇದ್ದಾನೆ, ಈ ಕಾರಣದಿಂದ ಗಂಡನು ತನ್ನ ತಾಯಿನ ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು. ಅವರಿಬ್ಬರು ಒಂದೇ ಶರೀರವಾಗಿದ್ದಾರೆ. ಅವರು ಇನ್ನು ಮೇಲೆ ಇಬ್ಬರಲ್ಲ, ಒಂದೇ ಶರೀರವಾಗಿಲ್ಲ. ಇದನ್ನು ಹೇಳಿದ ನಂತರ ಹೇಳ್ತಾ ಇದ್ದಾನೆ, ಈ ಗಂಡ ಹೆಂಡತಿ ಅನ್ನುವಂತ ಈ ಸಂಬಂಧ ಕ್ರಿಸ್ತನಿಗೂ ಸಭೆಗೂ ಇರುವಂತ ಸಂಬಂಧಕ್ಕೆ ಅನುಕೂಲವಾದದ್ದು. ತಂದೆ ತಾಯಿ ಮಕ್ಕಳ ನಡುವಿನಲ್ಲಿರುವಂತ ಸಂಬಂಧವನ್ನ ಕ್ರಿಸ್ತನಿಗೂ ಸಭೆಗೆ ಹೋಲಿಸಿ ಮಾತಾಡಲಿಲ್ಲ, ಬೇರೆ ಯಾವ ಸಂಬಂಧವನ್ನು ಮಾತಾಡಲಿಲ್ಲ. ಆದರೆ ಗಂಡ ಹೆಂಡತಿಯ ಸಂಬಂಧವನ್ನು ಮಾತ್ರ ಇಟ್ ಈಸ್ ಅ ಶ್ಯಾಡೋ ಆಫ್ ದ ರಿಲೇಶನ್ಶಿಪ್ ಬಿಟ್ವೀನ್ ಕ್ರೈಸ್ಟ್ ಅಂಡ್ ದ ಚರ್ಚ್. ಸಭೆಗೂ ಕ್ರಿಸ್ತನಿಗೂ ಸಭೆಗಿರುವಂತ ಸಂಬಂಧದ ಒಂದು ನೆರಳು ಈ ಮದುವೆ. ಆದ ಕಾರಣ ಬೈಬಲ್ ಹೇಳ್ತಾ ಇದೆ, ಇದು ದಾಂಪತ್ಯವೂ ಅನ್ನುವುದು ಸರ್ವರಲ್ಲಿಯೂ